ವೀರಣ್ಣ ಅನ್ನೋರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತ ರೈತರ ಪೈಕಿ ಇವರು ಕೂಡ ಒಬ್ರು ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವೀರಣ್ಣ ಅವರೇ, ಯಾಕೆ ಈ ರೀತಿಯಾದಂತ ಕೃತ್ಯ ಆಗ್ಬಿಡ್ತು? ಪಾಪ ಕಷ್ಟಪಟ್ಟು ಬೆಳೆದಂತ ಬೆಳೆ ಎಲ್ಲ ಹಿಂಗೆ ಬೆಂಕಿಗೆ ಆಹುತಿ ಆಗ್ಬಿಡ್ತಲ್ಲ ವೀರಣ್ಣ ಅವರೇ, ಏನಾಯ್ತು ಅಂತ? ಸರ 15 ದಿವಸ ಆತ್ರಿ ಹೋರಾಟ ಮಾಡಕತ್ತಿ. ಒಬ್ರು ಕಾರ್ಖಾನೆ ಅವ್ರು ಯಾರು ಇಲ್ಲಿಗೆ ಒಬ್ರು ಭೇಟಿ ಕೊಂಡಿಲ್ಲ, ಬೆಲೆ ಬದಲು ಮಾತಾಡ್ಲಿಲ್ಲ. ಅವರು ತಾವ ಕಬ್ಬು ಕಟ್ಸುದು, ತಾವ ಕಾರ್ಖಾನೆ ಚಾಲೂ ಮಾಡುದು, ಚಾಲೂ ಮಾಡ್ತಾರೆ. ನಾವು ಇಲ್ಲ ಕೇಳೋಣ ಅಂತೇಳಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅವ್ರು ಕೆಲ ಗುಂಡಾಗಳು ನಿಂತ್ಕೊಂಡ್ ಕೇಳಿದ ಕಲ್ಲು ಫ್ಯಾಕ್ಟ್ರಿ ಬೆಂಕಿ ಹಚ್ಚಿದ ಸಮಾಚಾರ ಯಾರಲ್ಲ. ಏನ್ ವೀರಣ್ಣ ಅವರೇ, ಫ್ಯಾಕ್ಟ್ರಿ ಅವರೇ ಮಾಡಿರೋದು ಇದು ಅಂತನಾ? ಫ್ಯಾಕ್ಟ್ರಿ ಅವರ ಮಾಡಿದ್ದ ಕಿಲಾಪ್ರಿ ಅದ. ಯಾಕಂತ ಫ್ಯಾಕ್ಟ್ರಿ ಅವ್ರು ಮಾಡ್ತಾರೆ ಇದನ್ನ? ಏನ್ ಸಂದೇಶ ಕೊಡಕಂತ? ಇನ್ನೊಂದು ಯಾರು ಕೇಳಕ್ ಬರ್ಬಾರ್ದು, ಇವ್ರು ಮಾಡಿ ಅಲ್ಲಿ ಕಳಿಸಿ ಬಿಡ್ಬೇಕಂತ ಹೇಳ್ಕೊಂಡು ಈ ರೀತಿಯ ಭಯ ಒಂದು ಗುಂಡಾಗಿರಿ ಕಾರ್ಖಾನೆ ಇಟ್ಕೊಂಡಾರ ಕಾಯ ಕಟ್ಕೊಂತಾರೆ ಸರ್. ಅಲ್ಲ, ರೈತರು ಗುಂಪಲ್ಲೇ ಇತ್ತು, ರೈತರು ಗುಂಪಲ್ಲೇ ಇದ್ದ ಟೈಮಲ್ಲಿ ಈ ತರದ್ ಬೆಂಕಿ ಬಿದ್ಬಿಡ್ತು ಅಂತ ಕೆಲವು ಸ್ಥಳೀಕರು ಹೇಳ್ತಾ ಇದ್ರು. ಆಮೇಲೆ ಅದಕ್ಕಿಂತ ಮುಂಚೆನೂ ಟ್ರಾಲಿನೆಲ್ಲ ಏನೋ ನೆಲಕ್ಕೆ ಉಳಿಸಿದ್ರಿ, ಅಷ್ಟಕ್ಕೆ ಇದು ಸೀಮಿತ ಆದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಪಾಪ ಇದು ರೈತರೇ ಅಲ್ವಾ ವೀರಣ್ಣವ್ರೆ? ಏನ್ ಕಷ್ಟ ಸುಖನೋ ಬಂದು ಇವತ್ತು ಯಾವ್ದೋ ಒಂದು ರೇಟ್ ಸಿಕ್ಬಿಡುತ್ತೆ ಅಂತ ಹೇಳ್ಕೊಂಡು ಫ್ಯಾಕ್ಟ್ರಿ ಹತ್ರ ಆಟ್ರೆ ಹಿಂಗ್ ಬೆಂಕಿ ಇಟ್ಬಿಟ್ರೆ ಏನ್ ಕತೆ ವೀರಣ್ಣವ್ರೆ ಹೇಳಿ? ಯಾರು ಹಚ್ಚಿಲ್ಲ ಸರ್, ನಮ್ಮ ರೈತ ಹೋರಾಟಗಾರ ಯಾರು ಹಚ್ಚಿಲ್ಲ. ವೀರಣ್ಣವ್ರೆ ಮಾತನಾಡ್ತೀವಿ, 1 ನಿಮಿಷ ಸಂಪರ್ಕದಲ್ಲಿ ವೀರಣ್ಣವ್ರೆ. ಪಾಪ ಅಲ್ಲಿ ಕೆಲ ರೈತರು ನೋಡಿ ಕಣ್ಣೀರ್ ಹಾಕೊಂಡ್ ನಿಂತಿದ್ದಾರೆ. ಅವರು ರೈತರೇ ಅಲ್ವಾ? ಅವರು ವರ್ಷಾನ್ಗಟ್ಲೆ 8-9 ತಿಂಗಳು ಕಷ್ಟಪಟ್ಟು ಈಗ ಸಾಲ ಸೂಲ ಮಾಡಿ ಅವರು ಕೂಡ ಕಬ್ಬು ಬೆಳೆದವ್ರೆ ಅಲ್ವಾ? ಈಗ ರೈತ ವರ್ಗಕ್ಕೆ ಏನ್ ಸಂದೇಶ ಕೊಟ್ಟಂಗಾಯ್ತು ಈ ತರ ಸಿಟ್ಟಿಗೆದ್ದಂತ ಕೆಲ ರೈತರು? ಬಟ್ ಅಲ್ಲಿ ಇರುವಂತ ಕೆಲ ರೈತರು ಮುಖಂಡರು ಹೇಳ್ತಿರೋ ಪ್ರಕಾರವಾಗಿ ನಾವೆಲ್ಲ ಬೆಂಕಿ ಕೊಟ್ಟಿದ್ದು, ಫ್ಯಾಕ್ಟ್ರಿ ಅವರೇ ಕೊಟ್ಟಿರೋದು ಚೇಲಗಳನ್ನ ಬಿಟ್ಟು, ಇನ್ಯಾರು ಈ ತರದ ಪ್ರಶ್ನೆ ಮಾಡಬಾರ್ದು ನಮಗೆ ಅಂತ ಹೇಳ್ಕೊಂಡ್ಬಿಟ್ಟು ಅವರೇ ಬೆಂಕಿ ಕೊಟ್ಟಿದ್ದು ಅಂತ ಏನೋ ಹೇಳ್ತಿದ್ದಾರೆ. ಬಟ್ ಅದೇನೇ ಆದ್ರೂ ಕೂಡ ಈ ರೈತ ಮಾತಾಡ್ತೀರ ಬನ್ನಿ. ನರ್ಸಪ್ಪ ನೀಡೋಣ ಸರ, ಕಲ್ಲುಗದ್ ಬಡಿಯಾಕತ್ರಿ, ಬಡಿಯಾದಂದ್ರೆ ಬಿಟ್ಟು ಹೋಗಿ ಓಡ್ಕೋತ ಗಟ್ಟದಾಗ ಬಿದ್ದು ಓಡಿ ಹೋಗ್ರಿ ಸರ್. ಇಲ್ರಿ ಉರಿ ಹಚ್ಚಿ ಎಲ್ಲ ಬಿಟ್ಟು ಸಾದತ್ರಿ ಪಟ್ಟಣ ಕಬತ್ರಿ ಯಾರ್ಯಾರ ಮಂದಿ ಬಾಳಿದ್ರಿ, ನಾವು ಒಬ್ಬ ಇಂಜನ್ ತರ ಕರ್ಕೊಂಡು ಓಡಿ ಹೋಗ್ಬಿಡ್ದಾಗ ಕಲ್ಲು ಹೋಗೋದು ಬಿಡಿ ಹಾಕತ್ತಂದ್ರಿ, ಓಡ್ಕೊತ ಹೋಗಿ ಅಲ್ಲಿ ಬೇದಿ ಕಿಶನ್ ಓಟ್ ಪಾಸ್ ಆಗಿ ಹೋಗ್ಯನ್ರಿ ನಾವು ಅವ್ರ ಕೈಯಾಗಿಂದ. ನಮ್ ಗಾಡಿ ಇದು ಒಂದ್ ಐತ್ರಿ ಸರ್, ಇಲ್ಲಿ ಒಂದ್ ಐತ್ರಿ. ಟೋಟಲ್ ಎಲ್ಲಾ ಆಗ್ಯಾವ್ರಿ, ಇಲ್ಲಿ ಫ್ಯಾಕ್ಟ್ರಿ ಆಗ್ರಿ ಎಲ್ಲಾ ಕಡೆ ಹೆಚ್ಚಾರ್ರಿ. ಎಷ್ಟು 100 ಗಾಡಿ ತನ ಆಗಿರ್ರಿ ಸರ್. ಇಂಜನ್ಗಳು ಸ್ವಲ್ಪ ತಕೋಕ್ ಬಂದವ್ರು ತಕೊಂಡ್ ಹೋಗ್ಯಾರ್ರಿ, ತಕೋಕ್ ಬರಲ್ಲವ್ರು ಎಲ್ಲ ಹೋಗ್ಯಾವ್ರಿ, ಎಲ್ಲ ಸುಟ್ಟವ್ರಿ ಸರ್. ನನ್ನ ಹೆಸರು ನರಸಪ್ಪ ರೀ ಸರ್, ತೀರ್ದಾದವ್ರಿ ಸರ್. ಹಾಕ್ತಾ ಇದ್ರು ಅಂತ ಹೇಳಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿತ್ತು. ಟ್ರ್ಯಾಕ್ಟರ್ಗಳ ತುಂಬಾ ಅಂದ್ರೆ ಎಷ್ಟು ಬರುತ್ತೋ ಬರ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ತಂದಂತಹ ಕಬ್ಬಿಗೆ ಈಗ ಬೆಂಕಿ ಇಡ್ಲಾಗಿದೆ. ಹೀಗಾಗಿ ಸುಟ್ಟು ಕರಕಲಾಗಿರುವಂತಹ ಕಬ್ಬಿನ ಬೆಳೆಗಳನ್ನ ಕೂಡ ನೋಡ್ತಾ ಇದ್ವಿ. ಹಾಗಾಗಿ ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಕಬ್ಬು ಬೆಳೆ ಬೆಳೆದಿದ್ವಿ, ಈಗೇನೋ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ಕೊಂಡು ಬಂದಿದ್ವಿ. ಮುಂಜಾನೆ ಕಬ್ಬು ಕಡಿ ಅಂದಾರ್ರಿ, ಇವತ್ತ ಫ್ಯಾಕ್ಟ್ರಿ ಚಲೋ ಆಕತಿನಾದ್ಲಿ ನಮ್ ಗಾಡಿ ತಂದಿದ್ರಿ, ನಾವ್ ಬೇರೆ ಕಡೆ ಹೊಂಟಿದ್ರಿ. ಇಲ್ಲ ಇವತ್ತು ಚಲೋ ಆಕತಿ, ಇವತ್ತು ತೊಗೊಂಬ ಅಂದಾರ್ರಿ. ಈ ಪರಿಸ್ಥಿತಿ ಆಗೈತ್ರಿ. ಇದಕ್ಕೆಲ್ಲ ಫ್ಯಾಕ್ಟ್ರಿ ಅವರ ಹೊಣೆ ರೀ, ಇದಕ್ಕೇನು ರೈತರದು ಏನು ಹೊಣೆ ಇಲ್ಲ, ಫ್ಯಾಕ್ಟ್ರಿ ಅವರ ಹೊಣೆ ರೀ. ಎಲ್ಲ ನಮ್ಮ ಡೈಬಿ ಪೈಬಿ ಎಲ್ಲ ಸುಟ್ಟಾವ್ರಿ. ಈಗೆಲ್ಲ ಬಡ್ದು ಅರಿಸವ್ರಿ, ಇಂಜಿನ್ ಎಲ್ಲ 5 ಗಂಟೆಗೆಲ್ಲ ತೆಗಿಸ್ಯಾರ್ರಿ. ತೆಗಿಸ್ಮೇಲೆ ಅವ್ರು ಬಂದ ಒಂದು ಇಂಜಿನ್ಗಳು ಸುಟ್ಟಾರ್ರಿ, ಡೈಬಿಗಳಿಗೆಲ್ಲ ಉರಿ ಹಚ್ಚಾರ್ರಿ. ಟೋಟಲ್ ಒಂದು 4 ಇಂಜಿನ್ ಸುಟ್ಟಾರ್ರಿ. ಡೈಬಿಗಳಂತೂ ಪ್ರತಿ ಡೈಬಿಗೆಲ್ಲ ಉರಿ ಐತ್ರಿ. ಒಂದು 200 ಟೇಲರ್ ಅದಾವ್ರಿ, 200 ಟೇಲರ್ಗೆಲ್ಲ ಉರಿ ಐತ್ರಿ ಒಟ್ಟು. ಯಾರು ನಮ್ಮ ಮೂಳ್ ಕೊಡ್ರಿ, ನಮ್ಮ ಒಂದು 25 ಟನ್ ಐತ್ರಿ. ಹಾಂ, ಒಂದು ಗಾಡಿ ಮಾತ್ರ, ಒಂದು ಗಾಡಿ ಮಾತ್ರ. ಹೆಂಗ್ರಿ ಆಗೈತ್ರಿ ಲೋಡ್? ಹಾಂ, ಲೋಡ್. ಹಾಂ, ನಮ್ದು. ನನ್ನ ಹೆಸರು ರಮೇಶ್.
ಸಿದ್ದಾಪುರದ ಮುಂಭಾಗದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಒಂದ್ ಕಡೆ ರೈತರ ಕಣ್ಣೀರನ್ನ ನೋಡ್ತಾ ಇದ್ದೀವಿ. ಸುಟ್ಟು ಕರಕಲಾದಂತಹ ಬೆಳೆಯನ್ನ ಎದುರುಗಡೆ ಇಟ್ಕೊಂಡು ಇನ್ನೇನಪ್ಪಾ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇನ್ನೊಂದ್ ಕಡೆ ಪ್ರತಿಭಟನಾ ನಿರತರು ನಾವು ಮಾಡಿದ್ದಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ.